ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಬೆಂಕಿ, ಉದ್ವಿಗ್ನ, ರಾಜೀನಾಮೆಯ ಕಿಚ್ಚು ಈಗ ಹೊತ್ತಿ ಉರಿತಾ ಇದೆ. ಒಬ್ಬರಾದ ಮೇಲೊಬ್ರು ರಾಜೀನಾಮೆ. ಡಿಕೆ ಶಿವಕುಮಾರ್ ಎದೆಯಲ್ಲಿ ಢವ 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 ಅಂತ ಶುರುವಾಗಿದೆ. ಅತ್ತ ಕಡೆ ಸಿದ್ದರಾಮಯ್ಯನವರು ರಾಜಾರೋಷವಾಗಿ ಈಗ ಕೊಟ್ಟಿರುವಂತಹ ಸಚಿವ ಸಂಪುಟದ ಪಟ್ಟಿಯ ಹೆಸರುಗಳೇನಿದೆ ಸಂಪೂರ್ಣವಾಗಿ ನಿಲ್ಲಿಸಿ ಎನ್ನುವಂತಹ ವಿಚಾರವನ್ನ ಈಗಾಗಲೇ ಹೈಕಮಾಂಡ್ ತಿಳಿಸಿದ್ದಾರೆ. ಆದ್ರೆ ಅದು ನಡೀತಾ ಇದೆ. ಬೆಂಕಿ ಅಂತೂ ಹೊತ್ತಿ ಉರಿತಾ ಇದೆ. ಇನ್ನು ಬೆಂಬಲಿಗರಿಂದ ಕಾಡ್ಗಿಚ್ಚು ರಾಜ್ಯದಲ್ಲಿ. ನಮ್ಮ ಗೌಡರಿಗೆ ಸಿಗಲಿಲ್ಲ, ನಮ್ಮ ಗೌಡರಿಗೆ ಸಚಿವ ಸ್ಥಾನ ಸಿಗಲಿಲ್ಲ, ನಮ್ಮ ಸಾಹುಕಾರನಿಗೆ ಸಿಗಲಿಲ್ಲ, ನಮ್ಮ ನೆಚ್ಚಿನ ನಾಯಕ ರಾಜಕಾರಣಿಗೆ ಸಚಿವ ಸ್ಥಾನ ಸಿಗಲಿಲ್ಲ, ಮಂತ್ರಿ ಸ್ಥಾನ ಸಿಗಲಿಲ್ಲ. ರಾಜ್ಯದಲ್ಲಿ ದೊಡ್ಡ ಹೋರಾಟ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಸಿಎಂ ಸ್ಥಾನ ಕಳ್ಕೊಂಡ್ಬಿಡ್ತೀನಿ ಏನೋ ರಾಜೀನಾಮೆ ಕೊಡ್ತಾ ಇರುವಂತಹ ಲೆಕ್ಕಗಳನ್ನ ನೋಡಿದ್ರೆ MLA ಒಂದು 15 ಜನ ಕೊಟ್ಬಿಟ್ರೆ ಎಲ್ಲಿಗೆ ಬಂದ್ಬಿಡುತ್ತೇನೋ ಅಂತ, ಅಥವಾ ಒಂದು 23 ಜನ ಕೊಟ್ಬಿಟ್ರೆ ಎಲ್ಲಿಗೆ ಬಂದ್ಬಿಡುತ್ತೇನೋ ಅಂತ. ಅಷ್ಟೇನು ಕೊಡಲ್ಲ. ಆದ್ರೂ ಕೂಡ ಈಗ ಢವ 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 ಶುರುವಾಗಿದೆ. ರಾಜೀನಾಮೆಯ ಹೆಸರಿನಲ್ಲಿ ಎಷ್ಟು ಜನ ಇದ್ದಾರೆ? ಇನ್ನು ಬಹಳ ಜನ ಇದ್ದಾರೆ. ಯಶವಂತರಾಯ ಗೌಡರು ಈಗ ರಾಜೀನಾಮೆಯನ್ನ ಕೊಟ್ಟಾಯ್ತು. ವಿಜಯಪುರದ ಇಂಡಿ ಶಾಸಕರಿವರು. ಇದಾದ್ಮೇಲೆ ಬೇಳೂರು ಗೋಪಾಲಕೃಷ್ಣ ಶಿವಮೊಗ್ಗ ಸಾಗರದ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರು ಕೂಡ ರಾಜೀನಾಮೆಗೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಕೃಷ್ಣಪ್ಪ ವಿಜಯನಗರದ ಶಾಸಕ, ಇವರು ಕೂಡ ಈಗ ರಾಜೀನಾಮೆಯನ್ನ ಕೊಡ್ತೀವಿ ಅನ್ನುವಂತಹ ಕಿಚ್ಚಿನಲ್ಲಿ ಎದ್ದಿದ್ದಾರೆ. ಇದಾದ ಮೇಲೆ ಪ್ರಿಯಕೃಷ್ಣ ಕೂಡ ಈಗ ರಾಜೀನಾಮೆಯನ್ನು ಕೊಡುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಇವರು ಕೂಡ ಬಹುತೇಕ ರಾಜೀನಾಮೆಯನ್ನು ಕೊಡಬಹುದು ಅನ್ನುವಂತಹ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಇದಾದ ಮೇಲೆ ಇನ್ನು ಸಂಗಮೇಶ್ ಭದ್ರಾವತಿಯ ಶಾಸಕರು, ಇವರು ಕೂಡ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂಥದ್ದು ಸಾಲು ಸಾಲು ರಾಜೀನಾಮೆಗಳ ಒಂದು ರಾಜೀನಾಮೆ ಏನು ಸುದ್ದಿ ಎದ್ದಿದೆ. ಒಬ್ಬರಾದ ಮೇಲೆ ಒಬ್ರು ರಾಜೀನಾಮೆ ಕೊಡ್ತೇವೆ. ಈ ಒಂದು ಬೆಂಕಿ ಉದ್ವಿಗ್ನ ಹೊತ್ತುಕೊಂಡು ಉರಿತಾ ಇದೆ. ಯಾಕೆ ಗೊತ್ತಾ? ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೆಂಡಾಮಂಡಲ ಕಾರ್ತಾ ಇದ್ದಾರೆ ಕೆಲವು ಶಾಸಕರು. ನಿನ್ನೆ ಮೊನ್ನೆ ಬಂದಂತವರಿಗೆಲ್ಲ, ಒಂದು ಬಾರಿ ಗೆದ್ದಂತವರಿಗೆಲ್ಲ ನೀವು ಸಚಿವ ಸ್ಥಾನ ಕೊಟ್ಬಿಟ್ರಿ, ನಮಗೆ ಇದೇ ಪಕ್ಷಕ್ಕಾಗಿ ದುಡಿದಂತಹ ಶಾಸಕರು ನಮಗೆ ನೀವು ಯಾವುದೇ ರೀತಿಯಾದಂತಹ ಸಹಕಾರ ನೀಡಲಿಲ್ಲ, ರಾಜ್ಯದಲ್ಲಿ ನಮಗೆ ಅವಮಾನ ಮಾಡಿದ್ರಿ, ನಮಗೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ, ಸಾಕಷ್ಟು ಸಾಲು ಸಾಲು ಮಾತುಗಳನ್ನ ಮನಸ್ಸಲ್ಲಿರ್ತಕ್ಕಂತಹ ಪ್ರತಿಯೊಂದು ಮಾತನ್ನ ಈಗ ಬೆಂಕಿಯ ರೀತಿಯಲ್ಲಿ ಹೊರ ಹಾಕ್ತಾ ಇದ್ದಾರೆ. ಇನ್ನು ಯಶವಂತರಾಯ ಗೌಡ್ರಂತೂ ಸ್ಪಷ್ಟವಾಗಿ ಹೇಳಿದ್ರು, ಪಕ್ಷಕ್ಕೆ ನಾವ ಅವಶ್ಯಕತೆ ಇಲ್ಲ, ನಮಗೆ ಈ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರುವಂತ ಮಾತಿದು. ನಮಗೆ ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಇಲ್ಲ, ಯಾವ ಮುಖ್ಯಮಂತ್ರಿ ಭೇಟಿಯಾಗುವ ಅವಶ್ಯಕತೆನೂ ನನಗಿಲ್ಲ, ನನಗೆ ಆ ಪಕ್ಷವೇ ಬೇಡ, ಆ ಕಾಂಗ್ರೆಸ್ ಪಕ್ಷವೇ ಬೇಡ ಅಂದಾಗ ಆ ಪಕ್ಷದ ಮುಖ್ಯಮಂತ್ರಿ ನನಗೇಕೆ ಅಂತ ಸ್ಪಷ್ಟವಾಗಿ ಯಶವಂತರಾಯ ಗೌಡರು ಬೆಂಕಿಯ ಅಲ್ಲಿ ತುಪ್ಪ ಸುರಿದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಬೇಳೂರು ಗೋಪಾಲಕೃಷ್ಣ ಅಂತೂ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆ ನೀಡ್ತೇನೆ, ನಾಳೆನೇ ನೀಡ್ಬಿಡ್ತೇನೆ, ಏನಾಗುತ್ತೋ ಆಗಲಿ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಸ್ಪಷ್ಟವಾಗಿ ಅವರು ಕೂಡ ತಿಳಿಸಿದ್ದಾರೆ. ಇನ್ನು ಕೃಷ್ಣಪ್ಪ ವಿಜಯನಗರದ ಶಾಸಕ, ಅಪ್ಪ ಮಗ ಇವರಿಬ್ರು, ಯಾರು ಅಂದ್ರೆ ಪ್ರಿಯಕೃಷ್ಣ ಮತ್ತು ಕೃಷ್ಣಪ್ಪ ಅನ್ನುವಂಥ ತಂದೆ, ಪ್ರಿಯಕೃಷ್ಣ ಅನ್ನುವಂಥ ಮಗ, ಇವರಿಬ್ರು ಕೂಡ ತಂದೆ ಮಗ. ವಿಜಯನಗರದ ಶಾಸಕ ಕೃಷ್ಣಪ್ಪ, ಗೋವಿಂದನಗರದ ಶಾಸಕ ಪ್ರಿಯಕೃಷ್ಣ, ಇಬ್ರು ತಂದೆ ಮಕ್ಕಳು. ಇಬ್ಬರಿಗೂ ಶಾಸಕ ಯಾವುದೇ ಸಚಿವ ಸ್ಥಾನ ಇಲ್ಲ. ಇವರು ಕೂಡ ಈಗ ಇದರ ವಿರುದ್ಧ ಭುಗಿಲೆದ್ದಿರ್ತಕ್ಕಂಥದ್ದು, ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂತದ್ದು ಇದೆಲ್ಲ ಗಮನಿಸ್ತಾ ಇದ್ರೆ ಇನ್ನೂ ಕೂಡ ಇದೆ. ಸಂಗಮೇಶ್ ಭದ್ರಾವತಿ ಶಾಸಕ, ಇವರು ಕೂಡ ನಾನು ರಾಜೀನಾಮೆಯನ್ನು ಕೊಟ್ಬಿಡ್ತೇನೆ, ನನಗೆ ಯಾವುದೇ ಪಕ್ಷನೇ ಬೇಡ, ಇದು ಕಾಂಗ್ರೆಸ್, ಇಂಥ ಕಾಂಗ್ರೆಸ್ ಸರ್ಕಾರನೇ ಬೇಡ, ಇಂಥ ಪಕ್ಷವೇ ಬೇಡ, ಕಾಂಗ್ರೆಸ್ ಅನ್ನೋದರ ಕಡೆ ತಿರುಗಿ ನೋಡಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಅಂತೂ ಈಗ ತಲ್ಲನಗೊಳಗಾಗಿದ್ದಾರೆ, ಹೇಳ್ಕೊಂಡು ಕುತ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೋಡಿ ನನಗೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ನನಗೆ ಯಾವ ಮಂತ್ರಿಗಿರಿನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ, ನಾನು ತಾಳ್ಮೆಯಿಂದ ಇದ್ದಕ್ಕೆ ಮುಖ್ಯಮಂತ್ರಿ ಆದೆ. ಯಾರು ಕೇಳ್ತಾರೆ ಇದನ್ನೆಲ್ಲ? ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಸಂದರ್ಭದಲ್ಲಿ ನನಗೂ ಕೂಡ ಯಾವ ಮಂತ್ರಿಗಿರಿ ಸ್ಥಾನ ಸಿಕ್ಕಿರ್ಲಿಲ್ಲ, ಯಾವುದೇ ಸ್ಥಾನಮಾನಗಳು ಸಿಕ್ಕಿರ್ಲಿಲ್ಲ. ಇವತ್ತು ನೋಡಿ ನನಗೆ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ, ತಾಳ್ಮೆ ಇದ್ರೆ ಬಹಳ ಮುಖ್ಯ ರಾಜಕಾರಣದಲ್ಲಿ ಅಂತ. ಇಂತಹ ಮಾತುಗಳನ್ನ ಯಾರು ಕೇಳಿಕ್ಕೆ ಇಲ್ಲಿ ಕುತ್ಕೊಂಡಿದ್ದಾರೆ? ಇವಾಗ ಎಲ್ಲರೂ ಕೂಡ ಹೋಗಿ ರಾಜೀನಾಮೆಯನ್ನ ಕೊಡ್ತಾ ಇರುವಂತದ್ದು. ಒಬ್ಬರಾದ ಮೇಲೆ ಒಬ್ರು ರಾಜೀನಾಮೆ. ಡಿ ಕೆ ಶಿವಕುಮಾರ್ಗೆ ಆಗತ್ತ. ಇನ್ನು ಸಚಿವ ಸ್ಥಾನ ಸಿಕ್ಕವರಂತೂ ಬಹಳ ಅದ್ಭುತವಾಗಿ ಭಾಷಣ ಮಾಡ್ತಾ ಇದ್ದಾರೆ ಖುಷಿಯಲ್ಲಿ. ಅವ್ರದ್ದೆಂತ ಖುಷಿ ಅಂದ್ರೆ ಡಿ ಕೆ ಶಿವಕುಮಾರ್ ಮೊದಲಿನಂತೆ ಇಲ್ಲ, ಈಗ ಬದಲಾಗಿದ್ದಾರೆ, ಒಳ್ಳೆ ಹಾದಿಯಲ್ಲಿದ್ದಾರೆ ಅಂತ ಹೇಳಿ ಹೊಗಳ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಅಂತೇಳಿ ಹೊಗಳ್ತಾ ಇದ್ದಾರೆ ಶಾಸಕರೆಲ್ಲ. ಈಗ ಅಂತಹ ಸ್ಥಾನಮಾನಕ್ಕೆ ಬಂದು ಕೂತ್ಕೊಂಡಿದ್ದಾರೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ.
ಇನ್ನು ಇದ್ರ ವಿರುದ್ಧ ಆಕ್ರೋಶ ಕೂಡ ಎಂತ ಮತ್ತು ಆಕ್ರೋಶ ಇದೆ ಅಂತ ಅನ್ನೋದು ನೋಡ್ಬೇಕು ನಾವೀಗ. ಇಲ್ಲಿ ಯಾರು ಬೇಳೂರು ಕೃಷ್ಣ ಏನು ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಇವರು ನೇರವಾಗಿ ಲಕ್ಷ್ಮಣ ಸವದಿ ವಿರುದ್ಧ ಕೂಡ ಮಾತನಾಡಿರುವಂತ. ವಿರುದ್ಧ ಅಂದ್ರೆ ನಿನ್ನೆ ಮೊನ್ನೆ ಬಂದು ಒಂದು ಬಾರಿ ಗೆದ್ದಂತ ಶಾಸಕನಿಗೆ ಇವರು ಸಚಿವ ಸ್ಥಾನ ಕೊಡ್ತಾರೆ ಅಂದ್ರೆ ಯಾವ ಮಟ್ಟಿಗೆ ಇಳಿದಿದೆ ಕಾಂಗ್ರೆಸ್ ಸರ್ಕಾರ, ಎಂತ ಅಧಿಕಾರ ಚಪ್ಪಲ ಇಟ್ಕೊಂಡಿದೆ ಅಂತೆಲ್ಲ ಮಾತನಾಡ್ತಾ ಇರುವಂತದ್ದು. ಈಗ DK ಶಿವಕುಮಾರ್ಗಂತೂ ಮಕ್ಕಕ್ಕೆ ಹೊಡೆದಂಗೆ ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿ ಅಂತ ನೋಡ್ತಾ ಇಲ್ಲ, ಕಾಂಗ್ರೆಸ್ ಅನ್ನುವಂತ ಪಕ್ಷ ನೋಡ್ತಾ ಇಲ್ಲ. ಕಾಂಗ್ರೆಸ್ ಏನು, ಯಾಕೆ, ಯಾವ ಕಾಂಗ್ರೆಸ್ ಅದು ಅಂತ ಈ ರೀತಿ ಕಾಂಗ್ರೆಸ್ ನಿಂದಾನೇ ಗೆದ್ದಂತ ಶಾಸಕರು ಇವತ್ತು ಏನ್ ಮಾಡ್ತೀರಾ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ, ನಮಗೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ ಪಕ್ಷ ಬೇಕಾಗಿಲ್ಲ, ಹಾಳಾಗೋಗ್ಲಿ, ನಾವು ನಮ್ಮ ಪಕ್ಷಕ್ಕೆ ದುಡಿದಿದ್ದೇವೆ, ಆದ್ರೆ ಇವರು ದುಡ್ದಿರೋದನ್ನ ನೋಡಿಲ್ಲ, ನಮಗೆ ಕೂಲಿ ಕೊಟ್ಟಿಲ್ಲ, ನಾವ್ಯಾಕೆ ಪಕ್ಷದೊಳಗಿರ್ಬೇಕು, ರಾಜೀನಾಮೆ ಕೊಡ್ತೇವೆ. ಕೊಟ್ರಿಗೆ ರಾಜೀನಾಮೆ ಕೆಲವರು ಜನ, ಅದೇ ಹೇಳ್ತಾ ಇದ್ದೀನಲ್ಲ, ಬಹಳಷ್ಟು ಜನ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಆ ಕಡೆ ಇನ್ನೊಬ್ರು ಇದ್ದಾರೆ, ಅವರಂತೂ ಅಳ್ತಾ ಇದ್ದಾರೆ, ನನಗೆ ಸಚಿವ ಸ್ಥಾನ ಸಿಗ್ಲಿಲ್ಲ, ನನ್ನ ಜನ ರಾಜೀನಾಮೆ ಕೊಡು ಅಂದ್ರೆ ಕೊಟ್ಬಿಡ್ತೇನೆ, ನನ್ನ ಜನ ಬೆಂಬಲಿಗರು ಏನ್ ಹೇಳ್ತಾರೆ ಅದನ್ನೇ ಕೇಳ್ತೇನೆ, ನಾನು ರಾಜೀನಾಮೆ ಕೊಟ್ಬಿಡೋನು ನಾನು ಅಂತೇಳಿ. ನೋಡಿ, ಒಟ್ನಲ್ಲಿ ಬುಗಿಲೆದ್ದಿರುವಂತಹದ್ದು ರಾಜೀನಾಮೆಯ ಕಾಡ್ಗಿಚ್ಚು. ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರುವಂತಹ ಈ ಕಿಚ್ಚು ಯಾಕೆ ಮತ್ತು ಹೇಗೆ? ಸಿದ್ದರಾಮಯ್ಯನವರು ಕೊಟ್ಟಂತಹ ಪಟ್ಟಿಯನ್ನ ನಿರಾಕರಣೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಅವರು ಸಚಿವ ಸಂಪುಟದ ಪಟ್ಟಿಯನ್ನ ಆಯ್ಕೆ ಮಾಡ್ಕೊಂಡು ತಗೊಂಡ್ರು. ಇದೆಲ್ಲ DK ಶಿವಕುಮಾರ್ ಮ್ಯಾನೇಜ್ ಮಾಡ್ತಾರೆ ಅಂತ. ಆದ್ರೆ ಸಿದ್ದರಾಮಯ್ಯನವರ ಪಟ್ಟಿಯನ್ನ ಆಧರಿಸಿದ್ರೆ ಇನ್ಕ ಒಟ್ಲೆ ಮ್ಯಾನೇಜ್ ಮಾಡಿರೋರು ಎಲ್ರು ಇನ್ಕ. ಆದ್ರೆ ಈಗ ಅದನ್ನ ಮಾಡ್ತಾನೆ ಇಲ್ಲ, ಈಗ ಅನ್ನುವಷ್ಟರಲ್ಲಿ ಮ್ಯಾನೇಜ್ ಆಗ್ತಾ ಇತ್ತು. ಆದ್ರೆ DK ಶಿವಕುಮಾರ್ ಸಂಪೂರ್ಣವಾಗಿ ಕೈ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಬೇಡಿ, ಪ್ರಮಾಣ ವಚನ ಮಾಡಬೇಡಿ, ರಾಜೀನಾಮೆ ಯಾರು ಕೊಡಬೇಡಿ ಅಂತ ಹೇಳ್ತಾ ಇದ್ರು. ಗೋಗರ್ದ್ರು ಕೂಡ ಸಿದ್ದರಾಮಯ್ಯನವರ ಮಾತು ಯಾರು ಕೇಳ್ತಾ ಇಲ್ಲ, ಸಿದ್ದರಾಮಯ್ಯನವರು ಅಧಿಕಾರದಲ್ಲಿಲ್ಲ. ಆ ಪರಿಸ್ಥಿತಿಗೆ ಇವತ್ತು ಬದುಕೊಂಡು ನಿಂತ್ಕೊಂಡಿದೆ. ಇನ್ನು ಬಹುತೇಕ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಶಾಸಕರ ರಾಜೀನಾಮೆ ಆಗುತ್ತೆ. ಅವರು ನಂತರದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರುವಂತಹ ಎಲ್ಲ ಲೆಕ್ಕಾಚಾರಗಳು ಕೂಡ ಈಗ ಕಣ್ಣೆದುರೇ ಕಾಣಿಸ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಸೇರ್ತಾರ ಯಶವಂತರಾಯ ಗೌಡ್ರು, ಇಂಡಿ ಶಾಸಕ. ಅಷ್ಟೇ ಅಲ್ಲದೆ ಬೇಳೂರು ಗೋಪಾಲಕೃಷ್ಣ, ಮತ್ತೆ ಕೃಷ್ಣಪ್ಪ, ಪ್ರಿಯಕೃಷ್ಣ, ಸಂಗಮೇಶ್, ಭದ್ರಾವತಿ ಶಾಸಕ ಈ ಸಂಪೂರ್ಣವಾಗಿ ರಾಜೀನಾಮೆಯನ್ನು ಸಲ್ಲಿಸಿ ಭಾರತೀಯ ಜನತಾ ಪಾರ್ಟಿಗೆ ಹೋಗುವ ಲೆಕ್ಕಾಚಾರದಲ್ಲಿದ್ದಾರ ಅನ್ನುವಂತಹ ಸಂಶಯಗಳು ಸಾಕಷ್ಟು ರಾಜಕೀಯ ವಲಯದಲ್ಲಿ ಹೇಳ್ತಾ ಇರುವಂತದ್ದು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ YGM ಸರ್ಕಾರ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಹೋಗುತ್ತೆ. ಮತ್ತೆ ಮುಂದಿನ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ.